ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ, ಬ್ರದರ್ ಹೇಳಿ. ಓಕೆ, ಟಾಟಾ ಎಸ್ ಅಲ್ಲಿ ಫುಡ್ ಕಾರ್ಡ್ ಮಾಡಿಫೈ ಮಾಡಿರೋದಲ್ಲ ಸರ್ ಇದು? ಹಾಂ ಬ್ರದರ್. ಸರ್ ಇವಾಗ ಗಾಡಿ ಯಾವ ಮಾಡಲ್ ಇದು? 2014 ನವೆಂಬರು. ಟಾಟಾ ಎಸ್ 2014 ನವೆಂಬರ್. ಹಾಂ, 2014 ನವೆಂಬರು. ಓಕೆ ಸರ್, ಗಾಡಿ ಎಷ್ಟು ರನ್ ಆಗಿದೆ? 80,000 ರನ್ ಆಗಿದೆ ಬ್ರದರು. ಸ್ಟಾಪ್ ಆಗಿದೆ ರೀ ಮೀಟ್ರು. ಇವಾಗ ಮೀಟ್ರು ಸ್ಟಾಪ್ ಆಗಿದೆ. ಸ್ಟಾಪ್ ಆಗಿದೆ ಸರ್. ಓನರ್ ಎಷ್ಟಾಗಿದೆ ಸರ್? ಇದನ್ನ ಸೆಕೆಂಡ್ ಓನರು 12 ಆಗ್ತಾವ್ರೆ. ಇವಾಗ ನೀವು ಎರಡನೇ ಓನರಾ? ನಾವು 2ನೇ ಓನರು. ಓಕೆ ಸರ್, ಇದು ಗಾಡಿ ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೊಡ್ತೀರಾ ಸರ್? ಇಲ್ಲ, ಮಾಡ್ಸೋಕೆ ಬ್ರದರ್. CC ಎತ್ತು ಕೊಡ್ತೀನಿ ಅಷ್ಟೇ. CC ಎತ್ತು ಕೊಡ್ತೀರಾ? ಹಾಂ. ಓಕೆ, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆ ಸರ್? ರೀಪೇಂಟಿಂಗ್ ಆಗಿದೆ. ಆಗಿದೆಯಾ? ಓಕೆ, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ ಸರ್? ಇಲ್ಲ, ಡ್ಯೂ ಆಗಿದೆ ಬ್ರದರ್. ಡ್ಯೂ ಆಗಿದೆ. ಅದೇನೋ ರನ್ ಮಾಡಿಸ್ಕೊಡ್ತೀರಾ ಅಥವಾ ಹಂಗೆ ಸೇಲ್ ಮಾಡಿಬಿಡ್ತೀರಾ? ಅಂದರೆ ರೇಟಿಗೆ ಬಂದರೆ ನಾನೇ ಮಾಡಿಸ್ಕೊಡ್ತೀನಿ. ಇಲ್ಲ ಸ್ವಲ್ಪ ಅವ್ರು ಕಡಿಮೆ ಬೇಕಂದ್ರೆ ಅವರೇ ಮಾಡಿಸ್ಬೇಕಾಗುತ್ತೆ. ಅದು ಆಪ್ಷನ್ನು ತಗೊಳ್ಳೋರ ಮೇಲೆ ಡಿಪೆಂಡು. ಅಥವಾ ತೊಗೊಂಡವ್ರ ಮೇಲೆ ಡಿಪೆಂಡು. ಓಕೆ ಸರ್, ಆಯ್ತು. ಯಾವ್ದಾದ್ರು ಫೈನ್ಗಳಿದೆ ಸರ್? ಸಿಗ್ನಲ್ ಜಂಪು, ಓವರ್ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಯಾವುದೂ ಇಲ್ಲ ಬ್ರದರ್, ಯಾವುದೂ ಇಲ್ಲ. ಓಕೆ, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ ಬ್ರದರು, ಅದೇ ಇವಾಗ ಹಿಂದ್ಗಡೆ ಕ್ಯಾಂಟೀನ್ ಮಾಡಿದ್ನಲ್ಲ, ಅದಕ್ಕೆ UPS ಸಿಸ್ಟಮ್ ಇದೆ, LED ಲೈಟ್ ಸಿಸ್ಟಮು, ವಾಟರ್ ಟ್ಯಾಂಕು, ಈ ಥರ ಕೊಡ್ಸಿದ್ನಿ ಅಷ್ಟೇ. ಸರಿ ಸರ್, ಈಗ ಇದು ಮಾಡಿಫೈ ಎಷ್ಟು ವರ್ಷದ ಹಿಂದೆ ಮಾಡಿಸಿದ್ ನೀವು ಇದು? ಬ್ರದರ್ ಇವಾಗ ಒಂದು 10 ತಿಂಗಳು ಆಯ್ತು ಅಷ್ಟೇ. ಅಲ್ಲಿವರೆಗೂ ಗಾಡಿ ಎಲ್ಲೋ ಬೋರ್ಡಲ್ಲಿ ಓಡಿಸ್ತಾ ಇದ್ರಾ? ಇಲ್ಲ ಓಡಿಸೋದಿಲ್ಲ, ಅದೇ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ಅದು ನಂಗೆ ಆಗಲಿಲ್ಲ, ನಿಲ್ಲಿಸಿದ್ದೀನಿ ಅಷ್ಟೇ. ರೆಡಿ ಮಾಡಿ ಅದು ಹೊಸದೇ ಬ್ರದರು. 1 ತಿಂಗಳು ಮಾಡಿದೆ ಅಷ್ಟೇ, ನಿಲ್ಲಿಸಿದ್ದೀನಿ. ಓಕೆ, ಮಾಡಿಫೈ ಮಾಡಿಸಿ ಜಸ್ಟ್ 1 ತಿಂಗಳಾಗಿದೆ ಅಷ್ಟೇ? ಮಾಡಿಸಿ 10 ತಿಂಗಳಾಯ್ತು. ನಾವು 1 ತಿಂಗಳು ಮಾಡಿದೆ ಅದರಲ್ಲಿ. ಹಾಂ, 1 ತಿಂಗಳು ಕೆಲಸ ಮಾಡಿದ್ರಿ? ಕೆಲಸ ಮಾಡಿದ್ದೀನಿ. ನಂತರ ನಿಲ್ಲಿಸ್ಬಿಟ್ಟೆ, ಆಗ್ತಾಯಿಲ್ಲ ಅಂತ ನಿಲ್ಲಿಸಿದೆ. ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಸರ್ ಇದರಲ್ಲಿ? ಬ್ರದರ್, ಯಾವುದೇ ರೀತಿಯಿಂದ ಫಾಸ್ಟ್ ಫುಡ್ನಲ್ಲಿ ಯಾವುದೇ ರೀತಿಯಿಂದ ಮಾಡ್ಬೋದು. ಫಾಸ್ಟ್ ಫುಡ್ ಯಾವುದೇ ರೀತಿಯಿಂದ ಮಾಡ್ಬೋದು. ಟೀ ಕಾಫಿ ಮಾಡ್ಕೊಂಡು ಹೋಗ್ಬೋದು. ಮತ್ತು ತರಕಾರಿ ಮಾಡೋರು, ಫಾಸ್ಟ್ ಫುಡ್ ಮಾಡೋರು, ದೋಸೆ, ಇಡ್ಲಿ ಮತ್ತು ಬಿರಿಯಾನಿ ಸೆಂಟ್ರು, ಓಕೆ, ಯಾವುದೇ ರೀತಿ ಮಾಡ್ಬೋದು. ಅಂದರೆ ಏನು ಮಾಡಿದ್ದೀನಿ, ಟೇಬಲ್ಗಳನ್ನ ನಟ್ ಬೋಲ್ಟ್ ಸಿಸ್ಟಮ್ ಮಾಡಿಸಿದ್ದೀವಿ. ಓಕೆ ಸರ್, ಇದ್ರೊಳಗಡೆ ಏನೇನು ಕೊಟ್ಟಿದ್ದೀರಿ ಇದೆಲ್ಲನೂ ನೀವು ಈಗ ಸೇಲ್ ಮಾಡ್ತೀರಲ್ಲ ಸರ್? ಹಾಂ ಬ್ರದರ್, ಅದು ಏನಿದೆ ನೋಡಿ, UPS ಮತ್ತು ಬರ್ನಲ್ಲು, ಅದು ಮತ್ತು ಚಟ್ನಿ ಮತ್ತು ಸಾಂಬಾರಿಗೆ ಬರೋ ಪಾತ್ರೆ ಬರುತ್ತೆ. ಮತ್ತು ಹ್ಯಾಂಡ್ ವಾಶ್ ಸಿಸ್ಟಮ್ ಮಾಡಿಸಿದ್ದೀನಿ. ಹೊರಗಡೆ ಒಂದಿದೆ, ಒಳಗಡೆ ಒಂದಿದೆ. ಓಕೆ, ಈ ಸಿಸ್ಟಮ್ ಮಾಡಿಸಿದ್ದೀನಿ ಬ್ರದರ್. ಅಂದ್ರೆ ಹೋಟೆಲ್ಗೆ ಏನು ಬೇಕು ಆ ಸಿಸ್ಟಮ್ ಮಾಡಿಸಿದ್ದೀನಿ ಎಲ್ಲವೇ. ಇದು ವಾಟರ್ ಕೆಪಾಸಿಟಿ ಟ್ಯಾಂಕ್ ಇದೆ ಸರ್ ಮೇಲ್ಗಡೆ? ಇದೆ ಬ್ರದರ್, 350 ಲೀಟ್ರು. 350 ಲೀಟ್ರ್ ಇಡಿಸ್ತದೆ? 350 ಲೀಟ್ರ್ ಇಳಿಸುತ್ತೆ. ನಾವು ಎಷ್ಟು ಬೇಕಷ್ಟು ಫಿಲ್ ಮಾಡ್ಬೋದು ಅಷ್ಟೇ. ಓಕೆ, ಆಮೇಲೆ ಇದು ಈಗ ಯಾವುದು ಗೋಬಿ ಮಾಡೋರು ಅಥವಾ ಚಾಟ್ಸ್ ಮಾಡೋರು? ಹಾಂ, ಎಲ್ಲ ಯಾವುದೇ ಯಾವ್ದಾದ್ರು ಮಾಡಿದ್ರೆ ಆಗುತ್ತೆ. ಎನಿವನ್ ಯಾವ್ದಕ್ಕಾದ್ರೂ ಉಪಯೋಗಿಸ್ಕೋಬೋದು? ಯಾವುದಕ್ಕಾದ್ರೂ ಉಪಯೋಗಿಸ್ಬೋದು. ಓಕೆ ಸರ್, ಆಯಿತು, ವಿಡಿಯೋ ಮಾಡೋಣ. ಸರ್, ಗಾಡಿ ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರು ಮುಂದ್ಗಡೆ 2 ಹೊಸದು 100 ಇದೆ. ಏನು ತಂದು ನಿಲ್ಸಿದ್ದೀನಿ ಅಷ್ಟೇ ಇದೆ, ಅದು ಓಡಿಸಿಲ್ಲ. ಗ್ಲಾಸ್ ಹೊಸದು. ಓಕೆ, ವೈರಿಂಗ್ ಹೊಸದಿದೆ. ಇಂಜನ್ ಕೆಲಸ ಕ್ಲಿಯರ್ ಇದೆ. ಓಕೆ, ಎಲ್ಲ ಪೇಂಟ್ ಆಗಿದೆ, ರೀಪೇಂಟ್ ಮಾಡಿಸಿದ್ದೀನಿ. ಓಕೆ ಸರ್, ಅಂದ್ರೆ ನಾವೇ ಮಾಡ್ಕೊಂಡು ಹೋಗ್ಬೇಕಂತ. ಇನ್ನೂ ಯಾರೇ ತಗೊಂಡು ಹೊಡೆದಾಡಿದ್ರು ರನ್ ಮಾಡಿದ್ರು 10 ವರ್ಷ ಏನೂ ನೋಡಂಗಿಲ್ಲ ಅದನ್ನ ಗಾಡಿದು. ಆ ಸಿಸ್ಟಮ್ ಮಾಡಿಸಿದ್ನು. ಬಿಸ್ನೆಸ್ ಮಾಡೋದು ಒಂದು ಒಳ್ಳೆ ಗಾಡಿ ಇದೆ ಹಂಗಾದ್ರೆ? ಒಳ್ಳೆ ಗಾಡಿ. ಓಕೆ ಸರ್, ಈ ಗಾಡಿಗೆ ಓನರ್ ನೀವೇನಾ? ಹಾಂ, ನಾನೇ ಬ್ರದರ್. ಸರ್, ಈಗ ಇದು ಫ್ಯೂಲ್ ಪೆಟ್ರೋಲ್ ಡೀಸೆಲ್? ಡೀಸೆಲ್ ವೆಹಿಕಲ್. ಓಕೆ ಸರ್, ಇದು ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಯಾರನ್ನ ಗಾಡಿ ನೋಡಕ್ ಬರ್ಬೇಕಂದ್ರೆ? ಲೊಕೇಶನ್ ಚಾಮರಾಜನಗರ ಸಿಟಿ. ಚಾಮರಾಜನಗರ ಸಿಟಿನೇನೆ? ಓಕೆನಾ? ಹಾಂ, ಚಾಮರಾಜನಗರ ಸಿಟಿ. ಇದೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇ ಕೊಟ್ಟಿರಲ್ಲ? ಹಾಂ, ಇದೇ ಒಂದೇ ಬ್ರದರ್ ಇದೆ. ಓಕೆ, ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡೋಣ ಸರ್. ಈಗ ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಗಾಡಿಗೆ ರೇಟು? ರೇಟ್ ಒಂದು 350 ಮಾಡ್ತೀನಿ ಬ್ರದರ್. 3,50,000 ಹೇಳ್ತಾ ಇದ್ದೀರಾ? ಹಾಂ, ಹತ್ತತ್ರ ಅದು ಹಿಂದ್ಗಡೆ ಕ್ಯಾಂಟೀನ್ದೇ 2 ಲಕ್ಷ ಖರ್ಚು ಮಾಡಿದ್ದೀನಿ ನಾನು. ಹಾಂ, ಒಂದು ಇದು ಮಾಡಿಫೈ 2 ಚಿಲ್ಲರೆ ಆಗಿದೆ. ಹಾಂ,
ಓಕೆ, ಈಗ ಗಾಡಿ ಮಾಡಿಫೈ ಮಾಡ್ಸಿರೋದು ಮತ್ತೆ ಗಾಡಿಗೆ ಎಲ್ಲ ಸೇರಿ 3.5 ಲಕ್ಷ ಹೇಳ್ತಾ ಇದ್ದೀರಾ? ಮೂರುವರೆ ಕೊಟ್ಟು ಮಾಡಿದ್ವಿ. 3.5 ಕೊಟ್ಟು ಮಾಡ್ತಾ ಇದ್ದೀರಾ? ಅದ್ರಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಆಗ್ಬೋದಾ? ಒಂದು 10-15 ಸಾವಿರ ಕಡಿಮೆ ಮಾಡ್ತೀನಿ ಬ್ರದರ್. ಒಂದು 10-15ವರೆಗೂ ಬೇಕಾದ್ರೆ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ? ಕಡಿಮೆ ಮಾಡ್ಕೊಡ್ತೀನಿ. ಹಾಂ ಹಾಂ, ಸರಿ ಸರ್, ಆಯಿತು, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸರಿ ಬ್ರದರ್, ಆಯ್ತು ಆಯ್ತು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಬ್ರೋ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೆಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.